ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಮ್ ಸೊಲ್ಯೂಷನ್. ಇವತ್ತು ನಾವು ಮಲೆಮೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ನ್ಯೂ ಇಯರ್ ಸ್ಪೆಷಲ್ ಅದಕ್ಕೋಸ್ಕರ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಮತ್ತೆ ನಮ್ಮ ಖುಷಿ ಮತ್ತೆ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾರೆ ನಮ್ಮ ಫ್ಯಾಮಿಲಿ ಜೊತೆಗೆ. ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಸೊ ವಿಡಿಯೋನ ಕಂಟಿನ್ಯೂ ನೋಡಿ, ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. APC में है. ನಾ ದುಡ್ಡು ತೆಗಿಬೇಕು. ಫಸ್ಟ್ ಆಫ್ ಆಲ್ ದುಡ್ಡು ಇಲ್ಲ, ಕ್ಯಾಶ್ ಇಲ್ಲ, 1 ರೂಪಾಯಿನೂ. ಫ್ರೆಂಡ್ಸ್ ನೋಡ್ಬೋದು, ಹೋಗ್ತಾ ಇದ್ದೀವಿ ಇವಾಗ ನಾವು. ನನ್ನ ಕಡೆಯಲ್ಲಿ ಹೋಗ್ತಾನೆ ಮುಂದೆ. ಇವಾಗ ನಾವು ಇಲ್ಲಿ ಹೋಗ್ತಿದ್ದೀವಿ, ಇನ್ನೂ ಅಲ್ಲಿದ್ದಾರೆ. ಸೊ ಬೆಳಗ್ಗೆ ಪರೇಶಾನ್ ಫ್ರೆಂಡ್ಸ್ ತುಂಬ. ಫೋನ್ ಮಾಡ್ದವಾಗ ಎಲ್ಲರೂ ಕೇಳೋರು ಫಸ್ಟ್ ನಾವು ಅಲ್ಲೇ ಇದೀವಿ ಅಂತ ಹೇಳುವ. ಎಲ್ಲಿದ್ದಾರಂತೆ? ಹಾಂ, ಎಲ್ಲಿದ್ದಾವ ಅಣ್ಣ? ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚಳಿ ಇದೆ. ಬೆಳಗ್ಗೆನೆ ತುಂಬ ಚಳಿ ಇದೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಎಸ್ ಬಿ ಐ ಇಲ್ಲೇ ಕಿದೆ ಎಸ್ ಬಿ ಐ ಈಗ ಎಲ್ಲಾರ ಕಿವ್ರೆ ಅಣ್ಣ ಎಲ್ಲಾರಂತವ್ರು ಅವ್ರೆಲ್ಲಾರಂತೆ. ಎಲ್ಲಾನು ಕರೆಕ್ಟಾಗಿ ಕೇಳ ಅವನಿಗೆ. ಹಾಂ ತಡಿ, ಇಲ್ಲ ನೋಡ್ತಿರ್ ಬಂದೆ. ಫ್ರೆಂಡ್ಸ್ ನೋಡ್ಬೋದು, ಅಮೌಂಟ್ ತೆಗೆದೆ ಇವಾಗ ಜಸ್ಟು. ನೋಡೋದು ನಾನು ಎಲ್ಲದ ಫೋನ್ ಮಾಡೋನಿಗೆ. ಕಲ್ ಪೆಟ್ರೋಲ್ ಹಾಕ್ಸಿನ ಬಾ. ಅಲ್ಲಿ ಬಾ, ಪೆಟ್ರೋಲ್ ಬಾ ಅಣ್ಣ. ಪೆಟ್ರೋಲ್ ಇತ್ತಾ? ಬಾವಾ ಪೆಟ್ರೋಲ್ ಇಲ್ಲಂತ. ಆತ ಪೆಟ್ರೋಲ್ ಇಲ್ಲಂತ. ಅವ ಎಲ್ಲನಂತ? ಎಲ್ಲ ನೀಂತ ಪೆಟ್ರೋಲ್ ಹಾಕ್ಬೇಕು. ನಾ ಈಗ ಎಲ್ಲಿ ಹಾಕ್ಬೇಕು? ಅಲ್ಲಿ ಓಪನ್ ಆಗಿರ್ತದ. ಕೈ ಮಾಡಿ ಎದುರುಗಡೆ ಸಿಗ್ತಾನಲ್ಲ. APC ಕಡೆ ಹೋಗ್ಯಾನ. ಓಯ್ $500 का हो जाएगा ना आराम से. ಫ್ರೆಂಡ್ಸ್ ಇವನ್ನ ಪೆಟ್ರೋಲ್ ಹಾಕೊಂಡು ನೋಡ್ಬೋದು. ಇಲ್ಲೇ ನಾನು ಹಾಕೊಂಡೆ, ಅವನು ಹಾಕೊಂಡ. ಸೊ ಇಲ್ಲಿಂದ ಹೋಗ್ಬೇಕು. ಅವ್ರು ಅರಪನಹಳ್ಳಿಲಿ ಇದ್ದಾರೆ, ಅಲ್ಲಿಗೆ ರೀಚ್ ಆಗ್ಬೇಕು ನಾವು. ಇನ್ನೂ 200 ಕಿಲೋಮೀಟ್ರ್ ಗಾಯ್ಸ್. ಹೆಂಗೆ ಹೊಡಿಯೋದು ಗೊತ್ತಾಗ್ತಿಲ್ಲ. ಬೆಳಗ್ಗೆ ಕೋಲ್ಡ್ ಬೇರೆ. ಹೋಗ್ಯಾ ನೋಡಿ ಫ್ರೆಂಡ್ಸ್, ಇವಾಗ ಪೆಟ್ರೋಲ್ ಹಾಕೊಂಡು ಬಿಟ್ವಿ ನಾವು. ಸೊ ಅವ್ರು ಮುಂದೆ ಹರಪನಹಳ್ಳಿ ಹತ್ರ ವೇಟ್ ಮಾಡ್ತಿದ್ದೀರಂತೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಐ ಥಿಂಕ್. ಬೆಳಗ್ಗೆ ನಾವು ಆಲ್ರೆಡಿ 7 ಗಂಟೆಗೆ ಆ್ಯಕ್ಚುಲಿ 5 ಗಂಟೆಗೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು. 7 ಗಂಟೆ ಆಗಿದೆ ಇಲ್ಲೇ. ಸೊ ಇನ್ನು ಯಾವಾಗ ಹೋಗೋದು ನಾವು? ನಂಗೆ ಅದೇ ಗೊತ್ತಾಗ್ತಿಲ್ಲ, ಎಷ್ಟೊತ್ತಿಗೆ ಹೋಗ್ತೀವೋ ಅನ್ನೋದೇ ಡೌಟ್ ಆಗ್ಬಿಟ್ಟೆ.
ಅದ್ರಾಗ ಬೇರೆ ಇವತ್ತು ನ್ಯೂ ಇಯರ್ ಸ್ಪೆಷಲ್ ಬೇರೆ, ಪಬ್ಲಿಕ್ ಇರುತ್ತೆ ಏನೋ ಗೊತ್ತಿಲ್ಲ, ತುಂಬ ರಿಸ್ಕ್ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೋಗ್ಬೇಕಲ್ವ. ಅಂದರೆ ಇನ್ನೂರಲ್ಲ, ಇದೂ ಸ್ವಲ್ಪ ಮೀಡಿಯಮ್ ರೈಡೇ, ಲಾಂಗು ಅಲ್ಲ ಶಾರ್ಟು ಅಲ್ಲ, ಮೀಡಿಯಮ್ ರೈಡ್ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಅವರಂತೂ ಪದೇ ಪದೇ ಫೋನ್ ಮಾಡ್ತಾವ್ರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೋಗೋಣ ಬನ್ನಿ. ಅವ್ನು ನನ್ನ ಫ್ರೆಂಡ್ ನೈಟೇ ಬಂದಿದ್ದ ನಮ್ಮ ಮನೇಲೆ ಆಲ್ಟ್ ಔಟ, ಯಾಕಂದ್ರೆ ಮುಂಚೆನೇ ಹೋಗೋ ಪ್ಲ್ಯಾನ್ ಇತ್ತಲ್ವ, ಆ ರೀಸನ್ಗೋಸ್ಕರನೇ ಕರೆಸಿದ್ವಿ, ಅದಕ್ಕೋಸ್ಕರನೇ. ಬನ್ನಿ, ಅವ್ರು ವೇಟ್ ಮಾಡ್ತವ್ರು, ಇನ್ನೂ ಬೇಗ ಫೋನ್ ಮಾಡ್ತವ್ರು ಗಾಯ್ಸ್ ಅವರು. ಪೆಟ್ರೋಲ್ ಅಂತೂ ಫುಲ್ ಆಗಿದೆ. ಸೊ ಇನ್ನೊಂದು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಫೋನ್ ಮಾಡ್ತಾರೆ ಅವರು? ಫೋನ್ ತಗೋ ಫೋನ್ ತಗೋ ಫಟಸ. ಇಲ್ಲಿ ಇದಕ್ಕಂತೇಳ ನೀವು ಹುಡುಗಿ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಆರ್ಪ್ ಮಾಡಿ, ಪೆಟ್ರೋಲ್ ಬಂಕನ ಅವ್ನು ಬನ್ನ. ಅರ್ಪಳಿ ಬರ್ತೀವಿ ಅಂತ ಹೇಳ ಮಾರೈತೆ ಅವ್ರ, ಅದು ಎಷ್ಟು ಸಾವು. ನಿಸರ್ಗ ಹೋಟಲ್ಲ, ಅವ್ನು ಶೇಖರ್ ಬಂದ ನೋಡು ಹಿಂದ್ಗಡೆ, ಇಲ್ಲೇ ಎಲ್ಲ ಇರುತ್ತೆ ತಗೋ. ಇವ್ರು ಅಳಪ್ ಮಳೆಗಾರ ತಗೋ. ಇನ್ನ ಅಲ್ಲಿ ಆಯ್ತು ಬಾ. ಒಂದು ಅವ್ನು ಶೇಖರ್ ಎಲ್ಲಿ? ಯಾಕಡೆ ಸೈಡ್ ಅವ್ರು ಕೇಳೋ, ರೈಟ್ ಅವ್ರ ಲೆಫ್ಟ್ ಅವ್ರು ಫ್ರೆಂಡ್ಸ್? ಇಲ್ಲೆಲ್ಲ ಕಾಯ್ತಾರವರು, ಬಟ್ ನೋಡ್ಬೇಕು ಎಲ್ಲಿದ್ದಾರೆ ಅಂತ. ಯಾವುದೋ ನಿಸರ್ಗ ಹೋಟೆಲ್ ಅಂತೆ. ಸೊ ನಾನು ಮುಂಚೆ ನೋಡಿದೆ, ಈಗ ಮರ್ತೋಗಿದ್ದೀನಿ ಎಲ್ಲಿ ಅಂತ. ನೋಡೋಣ, ಎಲ್ಲೋ ಇಲ್ಲ ಅಕ್ಕಪಕ್ಕ ಇದ್ದಿರ್ತಾರೆ ಪಕ್ಕ. ಫ್ರೆಂಡ್ಸ್ ನೋಡಿ, ಎದುರುಗಡೆ ನಿಂತವ್ರಲ್ಲಿ. ಬಾ ಬಾ. ಓ ಆಲ್ರೆಡಿ 7 ಗಂಟೆ ಆಯ್ತು ಆಲ್ರೆಡಿ. ಹಿಂದಿ ಪಕ್ಕ ಇದು ಹಾಕ್ತಂದು ಲೋಕಲ್ ನಡೆಯಲ್ಲ. ಹಾಂ ಚಳಿ ಬಿಡ್ತದ. ಯಾಕಡೆ ಹೋಗೀಗ? ಅಲೋ ಅರ್ಪಳ್ಳಿ ಅಜಾರಿ, ಅರ್ಪಳ್ಳಿ ಫ್ರೆಂಡ್ಸ್. ಇವಾಗ ನಾವು ಬನ್ನಘಟ್ಟ ಹತ್ರ ಇದ್ದೀವಿ, ನೋಡ್ಬೋದು. ಈಗಾಗಿದೆ ಟೈಮ್ 7 ಗಂಟೆ 15 ನಿಮಿಷ. ಸೊ ತುಂಬ ಲೇಟ್ ಆಯ್ತು ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ನಾನು 3 ಗಂಟೆಗೆ ಅದಕ್ಕೆ ಕುಂತಿದ್ದೀನಿ. ನಾನು ನೈಟ್ ನ್ಯೂ ಇಯರ್ ಅಲ್ವಾ, ನೈಟ್ ನಿದ್ದೆನೇ ಮಾಡಿಲ್ಲ ನಾನು. ಒಂದು ಹಾಫ್ ಆನ್ ಅವರ್ ಮಾಡಿದ್ದು ಹೆಚ್ಚು ಅನಿಸುತ್ತೆ, ನಿದ್ದೆನೇ ಬಂದಿಲ್ಲ ನನಗೆ. 3 ಗಂಟೆಗೆ ಇವ್ರಿಗೆ ಕಾಲ್ ಮಾಡಿದೆ, ರಿಸೀವೇ ಮಾಡ್ತಿಲ್ಲ. ಮಿನಿಮಮ್ ಒಂದು 70-50 ಟೈಮ್ಸ್ ಕಾಲ್ಸ್ ಮಾಡಿ, ಏನಾದರೂ 1 ಟೈಮ್ ರಿಸೀವ್ ಮಾಡಿದೆ. ಎಷ್ಟು ಬೇಜಾರಾಗಿತ್ತು ನನಗಂದರೆ. ಸೊ ಆ್ಯಕ್ಚುಲಿ ನಾನು ಟ್ರಿಪ್ಪಿಗೆ ಹೋಗೋದೇ ಕ್ಯಾನ್ಸಲ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೆ, ಬಟ್ ರೆಡಿ ಆಗಿದ್ದಲ್ಲ, ನನ್ನ ಫ್ರೆಂಡ್ ಕೂಡ ಬಂದಿದ್ದಲ್ಲ ಅಲ್ಲಿಂದ. ಸೊ ಆ ರೀಸನ್ಗೋಸ್ಕರ ಮತ್ತೆ ಇರಲಿ ಅಂತೇಳಿ ಹೊಡೋದೆ ಫ್ರೆಂಡ್ಸ್ ಅಲ್ವಾ. ಸೊ ತಪ್ಪಾಗ ಸಹಜ, ಏನೂ ಮಾಡೋಕ್ಕಾಗಲ್ಲ. ಸ್ಟೇಟ್ ಅನಿಸುತ್ತೆ. ಹಾಂ ನೋಡ್ದಾ ನೀನು? ಕನ್ಫರ್ಮೇಷನ್ ಮಾಡ್ವಿ ಶೇಖರ್. ಫೋನ್ ಮಾಡಿ ಯಾಕಡೆ ರೂಟ್ ಅಂತ ಕೇಳು, ಲೊಕೇಶನ್ ಎಲ್ಲ ಕಳ್ಸಕ್ಕೆ ಹೇಳ ಅವ್ರಿಗೆ. गाड़ी किधर गए रे? गाड़ी किधर चला गए रे? इधर है क्या? फोन बिड़ंगिदो हीरोइन नी लो ಟ್ರ್ಯಾಕ್ಟರ್ ಒಳಗೆ ಬಿಡಕ್ ಮಾಡ್ತಿದ್ದೆ. ನೀ ಫೋನ್ ಬಿಡು ಫಸ್ಟ್.
ಜೇಬಲ್ಲಿ ಇಟ್ಕೊಂಡು ಕೊಡು. ಅಲ್ಲ ಅಣ್ಣ, ಗೊತ್ತಾಯ್ತು. ಬನ್ನಾರ್ಕಟ್ಟಿ ಹಿಂಗೆ ಟೆಂಪಲ್ಗೆ ಹೋಗ್ತೀವಲ್ಲ, ಆ ಕಡೆ ತಿರ್ಕೊಂಡ್ರೆ ತಾನೇ, ಸೀದಾ ಹೋಗಿಲ್ಲ ತಾನೇ ನೀವು, ಸ್ಟ್ರೈಟ್ ಹಿಂಗೆ ತಿರ್ಕೊಂಡ್ರಲ್ಲ ಎಡಗಡೆ. ಹಾಂ ಹಾಂ ಹಾಂ, ಗೊತ್ತು. ಕನಕಪುರ ರೋಡ್ ಇದೆನಾ? ಹಾಂ, ನನಗೆ ಗೊತ್ತಿಲ್ವೇ, ಈ ಕಡೆ ಫಸ್ಟ್ ಟೈಮ್ ಬಂದಿರೋದು ನಾನು. ಫೋನ್ ಇಡುವ ಹೀರೋಯಿನ್ ಫಸ್ಟು. ಖುಷಿ, ಓಯ್ ತಗೊಳ್ಳೋ. ಕೈಯಲ್ಲಿ ಒಳ ಜೇಬಲ್ಲಿ ಇಟ್ಕೋ. ಫ್ರೆಂಡ್ಸ್ ನೋಡಿ, ಕನಕಪುರ ರೋಡ್ ಅಂತಿದ್ದು. ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ, ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಈ ಕಡೆ. ಟೈಮ್ ಆಗಿದೆ 7:44. ಸೊ ಅಲ್ಲಿ ರೂಟ್ ಗೊತ್ತಾಗಲಿಲ್ಲ ನಮಗೆ, ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಇವಾಗ ಅವ್ರ ಕಾರ್ ಮುಂದೆ ಹೋಗ್ತಿದ್ರೆ ನಾವು ಅವ್ರ ಹಿಂದೆನೇ ಇದ್ದೀವಿ. ಫಾಲೋ ಮಾಡ್ಕೊಂಡು ಹೋಗ್ಬೇಕಲ್ಲ, ರೂಟ್ ಗೊತ್ತಿಲ್ಲ, ಸೊ ಅವರಿಗೆ ರೂಟ್ ಗೊತ್ತು, ಅದಕ್ಕೋಸ್ಕರ ಬನ್ನಿ ನೋಡೋಣ. ವೀಡಿಯೋನೆಲ್ಲರೂ ಕೊನೆಯಾಗಿ ನೋಡಿ. ಯಾರಾದರೂ ಈ ಸೈಡ್ ಇದ್ದೀರಿ, ಸೊ ಕನಕಪುರ ಸೈಡ್ ಯಾರಾದರೂ ನಮ್ಮ ಸಬ್ಸ್ಕ್ರೈಬ್ ಇದ್ದರೆ ಸೊ ಕಮೆಂಟ್ ಮಾಡಿ ನೋಡೋಣ. ಹೆಚ್ಚು ಜನ ಸಬ್ಸ್ಕ್ರೈಬ್ ಇದ್ದೀರಾ ನನ್ನ ಕಮೆಂಟ್ ಕನಕಪುರದಲ್ಲಿ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಹ್ಯಾಪಿ ನ್ಯೂ ಇಯರ್ನ ನೈಟ್ ಚೆನ್ನಾಗಿ ಆಚರಿಸ್ರಿ ಅಂತ ಅನ್ಕೊತೀನಿ. ಇನ್ನೂ ನಾನು ನಿಮಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ತೋರಿಸ್ತೀನಿ ಏನೇನಿದೆ ಅಂತ ಅಲ್ಲಿ. ಬಟ್ ನಾನು ಕುತೂಹಲದಿಂದ ಹೋಗ್ತಾ ಇದ್ದೀನಿ, ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ. ನಾನಂತೂ ನೋಡಿಲ್ಲ, ಅದೇ ರೀಸನ್ಗೋಸ್ಕರನೇ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಓಹೋ ನೋಡಬೋದು, ನನ್ನ ಫ್ರೆಂಡು ಕೂಡ ಇಲ್ಲೇ ಹೋಗ್ತಾವನೆ. ಸೊ ನೆಕ್ಸ್ಟ್ ಸ್ವಲ್ಪ ಹೊಡಿತಾವನೆ ಸ್ಪೀಡಾಗಿ. ಬಟ್ ಇನ್ನೊಂದೇನಂದ್ರೆ ಫ್ರೆಂಡ್ಸ್, ಈ ಸೈಡ್ ಅಂತ ಅಲ್ಲಿ ಮುಂಚೆ ಬರೋ ಟೈಮಲ್ಲಿ ಎಷ್ಟೊಂದು ಹಂಪ್ಸ್ ಇದೆ ಅಂದರೆ ಬೇಜಾರಾಗ್ಬಿಟ್ಟಿತ್ತು ನನಗೆ ಗಾಡಿ ಓಡಿಸೋಕಿನ. ಅಷ್ಟೊಂದು ಹಂಪ್ಸ ನಾನು ಯಾವತ್ತೂ ನೋಡಿರಲಿಲ್ಲ. ಅಷ್ಟೊಂದು ಹಂಪ್ಸ್ ಫಸ್ಟ್ ಟೈಮ್ ನೋಡಿದೆ, ಅಷ್ಟೊಂದು ಹಂಪ್ಸ್ನ. ನಿಜ ಹೇಳ್ಬೇಕಾದ್ರೆ ಅಷ್ಟೊಂದು ಹಂಪ್ಸ್ ಹಾಕಿದ್ದಾರೆ. ಬಟ್ ವಿಲೇಜ್ ಅಲ್ವಾ, ಸೇಫ್ ಝೋನ್, ಮಕ್ಕಳೆಲ್ಲ ಓಡ್ತಿರ್ತಾರೆ ರೋಡಲ್ಲೆಲ್ಲ, ಸೊ ವಯಸ್ಸಾದ್ರೆಲ್ಲ ಇರ್ತಾರೆ. ಸೊ ಆ ರೀಸನ್ಗೋಸ್ಕರ ಹಾಕಿದ್ದಾರೆ, ಒಳ್ಳೆಯದೇನೆ. ಬಟ್ ನಮಗೊಂದು ಸಾರಿ ಬೇಜಾರಾಗ್ಬಿಡೋದು ಅಷ್ಟೇ. ನಮ್ಮ ಒಳ್ಳೇದಕ್ಕೆ ನಾವು ಮಾಡಿದ್ದು, ಬಟ್ ಏನು ಮಾಡೋಕ್ಕಾಗುತ್ತೆ. ಗೌರ್ಮೆಂಟ್ ನಾವು ಹೇಳ್ದಂಗೆಲ್ಲ ಕೇಳಲ್ಲ, ನೋ ಚಾನ್ಸ್. ಯಾವುದೋ ಪುರಪ್ಪನ ಪಾಳೆ ಅಂತೆ, ಸೊ ಕರೆಕ್ಟಾಗಿ ಹೋಗ್ಲಕ್ಕೆ ಬರಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಸ್ಪೀಡಲ್ಲಿ ಇದ್ದೀವಲ್ಲ, ಸೊ ಅಷ್ಟು ಕರೆಕ್ಟಾಗಿ ಸಿಗೋಲ್ಲ ಮುಂದ್ಗಡೆ ನಮಗೇನು. ಅದ್ರ ರೀಸನ್ಗೋಸ್ಕರ. ಇನ್ನೊಂದು ವಾಯ್ಸ್ ಯಾಕೆ ಕ್ಲಿಯರ್ ಬರ್ತಿದೆಯೋ ಗೊತ್ತಿಲ್ಲ, ಹಂಗೆ ಕ್ವಾಲಿಟಿ ಹೆಂಗೆ ಬರ್ತಿದೆ ವೀಡಿಯೋದು ಕಮೆಂಟ್ ಮಾಡಿ ನೋಡಿ. ನಾನಂತೂ ಆನ್ ಮಾಡಿದ್ದೀನಿ, ಬಟ್ ನೋಡೋಕ್ಕಾಗಲ್ಲ, ಯಾಕೆ ಸ್ಪೀಡಲ್ಲಿ ಇದ್ದೀನಲ್ಲ, ನೋಡೋಕ್ಕಾಗಲ್ಲ. ಆ ರೀಸನ್ಗೋಸ್ಕರ ನೀವೇ ಹೇಳ್ಬೋದು ಯಾಕೆ ಥರ ಇದೆ ಅಂತ. ಇದು ನಾನು ಕ್ಯಾಮ್ರಾ ಯೂಸ್ ಮಾಡೋದು DJI Osmo Action3 ಅಂತ. ಸೊ ಕ್ವಾಲಿಟಿ ಎಲ್ಲ ಸೂಪರಾಗಿ ಬರ್ತವೆ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇನ್ನೊಂದೇನೆಂದರೆ ನಮ್ಮ ಖುಷಿ ಹೋಗೋಣ ಅಂತ ಅಂದಾಗೆ ನನ್ನ ಫ್ರೆಂಡ್ಸ್ ಕೂಡ ಹೋಗೋಣ ಅದಕ್ಕೆ ಬಂದೆ ನಾನು. ಇಲ್ಲಾಂದರೆ ಬರ್ತಾಯಿರಲಿಲ್ಲ ಈ ಕಡೆ. ಫಸ್ಟ್ ಪಾಯಿಂಟು ಆ್ಯಕ್ಚುಲಿ ಅಲ್ಲೇ ಬನ್ನಘಟ್ಟದಲ್ಲಿ ಒಂದು ಟೆಂಪಲ್ ಇತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ನಲ್ಲ ಕಂಪ್ನಿಯಿಂದ, ನೀವರಿಗೆಲ್ಲ ದೂರ ಹೋಗೋಣ ಮಗ ಅಂತ. ಆ ರೀಸನ್ಗೋಸ್ಕರ ಈ ಕಡೆ ಬರೋಂಗಾಯ್ತು. ನಾನು ನೋಡಿರ್ಲಿಲ್ವಲ್ಲ ಪ್ಲೇಸು, ನೋಡೋಣ ಅಂತ ಬರ್ತಾಯಿದ್ದೀನಿ. ಅವರು ಇನ್ನೂ ಅಲ್ಲೇ ಮುಂದೆ ಹೋಗ್ತಾವ್ರೆ. ಕಾರ್ ಕಾಣಿಸ್ತಿದೆಯಲ್ಲ, ವೈಟ್ ಕಾರ್ ಮುಂದೆ, ಸೊ ಅವರು ಅದೇ ಕಾರಲ್ಲಿ ಇದ್ದಾರೆ. ಕಾರಿಗೆ ಬೈಕಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್, ನೀವೇ ನೋಡ್ಬೋದಲ್ಲ. ರೈಡರ್ಸು ಏನು ಕಪಲ್ಸು ಗೊತ್ತಿಲ್ಲ, ಸೊ ಅವರು ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಪ್ಲೇಸು, ಬಟ್ ಹೋಗ್ತಿದ್ದಾರೆ ಅವರು. ಡಾಮಿನಾರ್ ಇದೆ, ಪೊಲೀಸ್ ಇದ್ದಾನಲ್ಲಿ ಫ್ರೆಂಡ್ಸ್. ಇಲ್ಲಿ ಪೊಲೀಸ್ ಹೋಗ್ತಿದ್ದಾರೆ, ಸೊ ಅದಕ್ಕೆ ಅವ್ರಿಗೆ ಓವರ್ಟೇಕ್ ಮಾಡೋದು ಬೇಡ ಅಂತ. ಓಯ್ ಓವರ್ಟೇಕ್ ಮಾಡ್ಬೇಡ ಅಂತೇಳ ಅವನಿಗೆ. ಮತ್ತು ಓವರ್ಟೇಕ್ ಮಾಡೋದೇನು ಒಳ್ಳೇದಲ್ಲ, ಮಾಡ್ಬೋದು. ಬಟ್ ಪೊಲೀಸರು ಆದ್ಮೇಲೆ ನಮ್ಮ ಹುಡುಗನ ಹತ್ರ ಮತ್ತೆ ಹಿಡಿಯಲಿಲ್ಲ, ಅದೇ ರೀಸನ್ಗೆ ಭಯ. ನನ್ನ ಹತ್ರ ಎಲ್ಲ ಇದೆ, ಬಟ್ ಬಂದೀವಿ ಅಂದಮೇಲೆ ಗ್ರೂಪಲ್ಲಿ ಜೊತೆಗೆ ಹೋಗ್ಬೇಕಲ್ವಾ. ಕಲ್ತಿರಿ ಸುಮ್ಮನೆ ಯಾಕೋ ಓವರ್ಟೇಕ್ ಮಾಡ್ಕೊಂಡು ಏನಕ್ಕೆ ರಿಸ್ಕ್. ಇನ್ನು ಕನಕಪುರ ಎಷ್ಟಿದೆಯಪ್ಪ, ಕೊಳ್ಳೇಗಾಲ 96 ಇದೆ, ಮಳವಳ್ಳಿ, ಕನಕಪುರ 19 ಇದೆ. ಈಗ ಟೈಮ್ ಆಗಿದೆ 7:55 ಇದೆ. 8 ಗಂಟೆವರೆಗೂ ರೀಚ್ ಆಗ್ತೀವಿ, 7:15ನೇ ರೀಚ್ ಆಗ್ಬೋದು ಅಷ್ಟೇ. ಕನಕಪುರ ಅಲ್ಲ, ನಾವು ಇನ್ನೂ ಎಲ್ಲಿ ಹೋಗ್ಬೇಕು ಗೊತ್ತಾ, 200 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ ನಾವು 50 ಬಂದಿವಿಲ್ಲ, ಡೌಟ್. ನೋಡಿ ಇಲ್ಲಿ ರೀಲ್ಸ್ ಮಾಡ್ತಾರೆ, ನಾವು ಬರೋಕೆ ರೀಲ್ಸ್ ಮಾಡೋಣ. ಪ್ಲೇಸ್ ಚೆನ್ನಾಗಿದೆ ಇಲ್ಲಿ, ಎಷ್ಟೊಂದು ಮಂಜು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮುಂದೆ. ಈ ಕಡೆ ರೋಡ್ ಚೆನ್ನಾಗಿದೆ, ಬಟ್ ಅಲ್ಲಿಗಿಂತ ಇಲ್ಲಿ ರೋಡ್ ತುಂಬ ಚೆನ್ನಾಗಿದೆ. ಯಾವುದು ಗಾಡಿ ಓಡಿಸ್ತಾನೆ ಹೊಗೆ ಎಲ್ಲ ಬರ್ತೈತೆ, ಯಾವುದಂತಾನೆ ಗೊತ್ತಿಲ್ಲ. ಇದು ಹೋಂಡಾ ಅನ್ಸುತ್ತೆ, ಹಾಂ ಪಕ್ಕ ಹೀರೋ ಹೋಂಡಾನೇ ಬ್ರ್ಯಾಂಡ್ ಅದು.
ಏ ವಿಮಲ ವಿಮಲ್ ಹೋಗ್ತಾ ನೋಡಿ ಫ್ರೆಂಡ್ಸ್, ಒಂಚೂರು ನಾಚಿಕೆ ಮಾನ ಹೊರೆಯೋದು ಏನಾದರೂ ಇದೆಯಾ ಅವನಿಗೆ? ಬುಲೆಟ್ ತೊಗೊಂಡು ಹೋಗ್ತವ್ರು ಇಲ್ಲಿ ಯಾರೋ ಕಪಲ್. ಕಾರ್ನ ಫಾಲೋ ಮಾಡ್ತಿದ್ದಾರೆ, ಯಾಕಂದರೆ ಸುಮ್ಮನೆ ರಿಸ್ಕ್ ಬೇಡ, ರೂಟ್ ಗೊತ್ತಿಲ್ಲ ಫಸ್ಟ್ ಟೈಮು, ಅದಕ್ಕೆ ಯಾಕೆ ಅಂತ ಫಾಲೋ ಮಾಡ್ತಿದ್ದೀವಿ. ನೋಡಿ ಈ ಕಡೆ ಅಂತೂ ತುಂಬ ಜನ ಬೈಕರ್ಸ್ ಬರ್ತಾರಪ್ಪ. ನನ್ನ ಫ್ರೆಂಡ್ಸ್ ಇನ್ನೊಂದು ನನಗೆ ಬೈಕಲ್ಲಿ ಬರ್ತೀನಿ, ನನ್ನ ಕಾರಲ್ಲಿ ಬಂದವನೇ. ಸೊ ನನಗೆ ಅದೊಂದೇ ಬೇಜಾರು. ಅವ್ನಿಗೆ ಎಷ್ಟು ಹೇಳಿದ್ದೀನಿ ನಿನ್ನೆ, ಬೈಕಲ್ಲಾದರೆ ಹೋಗೋಣ, ಬೈಕಲ್ಲಾದರೆ ಫ್ರೆಂಡ್ ಜೊತೆ ಟ್ರಿಪ್ ಅಂತಂತೆ. ಬಟ್ ಅವ್ನ ಫ್ಯಾಮಿಲಿ ಅಂತಂದ. ಫ್ಯಾಮಿಲಿಯಲ್ಲಿ ಕಾರಲ್ಲಿ ಕಳಿಸು, ಬೈಕಲ್ವಾ ಅಂದರೆ ಬರ್ತೀನಿ ಅಂದ್ಬಿಟ್ಟು ಈಗ ಸುಳ್ಳಾಳಿ ಕಾರಲ್ಲಿ ಬರ್ತಾವನೆ. ನನಗೆ ಅದೊಂದೇ ಸರಿ ಅನಿಸ್ಲಿಲ್ಲ ಯಾಕೋ. ಮಲೆ ಮಹದೇಶ್ವರಪ್ಪ ಒಳ್ಳೇದು ಮಾಡಪ್ಪ ದೇವ್ರೆ. ಗಜೇಂದ್ರ ಡ್ರೈವಿಂಗ್ ಸ್ಕೂಲ್ ಅಂತೆ ನೋಡಿ. ಇಲ್ಲಿ ಯಾವುದೋ ಪ್ಯಾಲೇಸ್ ಇದ್ದಂಗೆ ಇದೆಯಲ್ಲಪ್ಪ ಮಸ್ತಾಗಿ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಸೂಪರಾಗಿದೆ, ಫಿಲ್ಮಲ್ಲಿ ತೋರಿಸೋ ಥರನೇ ಇದೆ ಸೇಮ್ ಆಗಿ. ಸೈಕ್ಲಿಂಗ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ. ಇವತ್ತು ರಜೆ ಅಲ್ಲ, ಅದಕ್ಕೆ ನೀವರಿಗೆ 3 ಜನ ಸೈಕ್ಲಿಂಗ್ ಮಾಡ್ತವ್ರೆ. ಮಾತ್ರ ಎಲ್ಲ ಸೈಕ್ಲಿಂಗ್ ಮಾಡೋಕ್ಕಾಗುತ್ತೆ ಮಿಡಲ್ ಕ್ಲಾಸ್ ಅವ್ರು ನಾವು ಮಾಡ್ಬೋದು. ಬಟ್ ಇಲ್ಲೇ ಮುಂದೆ ಒಬ್ಬರು ಇದ್ದಾರೆ, ಸೈಕಲ್ಗೇನೆ 10,000 20,000 ಇರುತ್ತೆ. ಸೊ ನಾವು ಅದೇ 20,000 ನನ್ನ ಜೀವನ ಆಗುತ್ತಂತ ಯೋಚನೆ ಮಾಡೋ ಮಿಡಲ್ ಕ್ಲಾಸ್ ಜನ ನಾವು. ಮತ್ತು ಇಲ್ಲೇ ಇಬ್ಬರು ಹೋಗ್ತಿದ್ದವ್ರೆ. ಟೋಟಲ್ 7 ಮೆಂಬರ್ಸ್ ಆಯಿತು. ಈಗ ಲೇಡೀಸ್ ಇದ್ದಾರಪ್ಪ. ಯಾವುದೋ ಊರು ಇದೆ. ನಾನು ಈ ಕಡೆ ಬಂದಿಲ್ಲಲ್ಲ ಫಸ್ಟ್ ಟೈಮು, ಅದಕ್ಕೋಸ್ಕರನೇ. ಇನ್ನೂ ಇಲ್ಲೂ ಮಂಜೆ ಆಗಿದ್ದೀನಿ. 8 ಗಂಟೆ 7:55 4 ಆಯಿತು ಆಲ್ರೆಡಿ. ಇನ್ನೂ ಮಂಜಿದೆ. ನನಗಂತೂ ಕೋಲ್ಡ್ ಆಗ್ತಿಲ್ಲ, ಯಾಕಂದ್ರೆ ನಾನು ರೈಡಿಂಗ್ ಜಾಕೆಟ್ ಹಾಕೊಂಡಿದ್ದೀನಿ. ನಮ್ಮ ಖುಷಿಗೆ ಚಳಿ ಆಗ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಇನ್ನೊಂದು ಅವಳು ಚಳಿ ತಾಳ್ಕೊತಾಳೆ, ನನ್ನ ಕೈಲೇ ತಾಳೋಕ್ಕಾಗಲ್ಲ. ನಾನು ರೈಡಿಂಗ್ ಜಾಕೆಟ್ ಹಾಕೊಂಡಿನಂದ್ರೇ ಒಳ್ಳೇದಾಯ್ತು ನನಗೆ, ಇಲ್ಲಾಂದರೆ ರಿಸ್ಕ್ ನನಗೆ ತುಂಬ. ಮೊದಲೇ ನಂಗೆ ಚಳಿ ಅಂದ್ರೆ ಬರೋಲ್ಲ ಫ್ರೆಂಡ್ಸ್. ಇನ್ನು ಕನಕ್ಪುರ ಮೋಸ್ಟ್ಲಿ ಒಂದು 10 ಕಿಲೋಮೀಟರ್ಸ್ ಇರ್ಬೋದಾ ಐ ಥಿಂಕು ನನ್ನ ಪ್ರಕಾರ. ಕರು ಬಂದ್ರೆ ಕಷ್ಟ ಬೈಕ್ ಓಡ್ಸೋಕ್ಕೆ, ಅದೇ ಪ್ರಾಬ್ಲಮ್ಮು. ಹಿಂದ್ಗಡೆ ಕಾರ್ ಬರ್ತಿದೆ, ಸೊ ಒಂದೇ ವೇಳೆ ಹೋಗೋಣ ಅಂತ ಅರ್ಜೆಂಟ್ ಏನಿಲ್ಲ ನಮಗೆ. ಬಟ್ ಆರಾಮಾಗಿ ಹೋಗ್ಬಿಟ್ಟು ಆರಾಮ ಬರೋಣ ಅಂತ ನಮ್ಮ ಪ್ಲ್ಯಾನ್. ಬಟ್ ಇನ್ನೊಂದು ಅಂದಿದೆ, ಬಟ್ 8 ಗಂಟೆ ಒಳಗಡೆ ಬರಬೇಕು, ಅದೊಂದು ಪ್ರಾಬ್ಲಮ್. ಯಾಕಂದರೆ ನಮ್ಮ ಪಾಪ ಒಬ್ಬನೇ ಆಗೋಣ ಮನೆಯಲ್ಲಿ. ಸೊ ಅದಕ್ಕೆ ಅವ್ನು ಬಿಟ್ಟು ಬಂದು ಒಂದು ಬೇಜಾರು. ಪಾಪ ಎಷ್ಟು 12-16 ಗಂಟೆ ಹೆಂಗೆ ಬಿಟ್ಟಿರ್ತಾನೆ ಅವನು ಪಾಪ ನಮ್ಮನ್ನ. ಬಟ್ ನನಗಂತೂ ಬಿಟ್ಟಿರೋಕ್ಕಾಗಲ್ಲ ಅವನ್ನ. ಕಾರ್ ನೋಡಿ ಹೋಗತ್ತೇಳ ಅವನಿಗೆ, ಎಷ್ಟು ಹೋಗ್ತಾನೆ. ಈ ಕಡೆ ಒಂಚೂರು ಸೂರ್ಯ ಬಂದವನೇ. ನಮ್ಮ ಕಾರು ಕೂಡ ಇನ್ನೂ ಇಲ್ಲೇ ಇದೆ, ಮುಂದೆನೇ ಹೋಗ್ತೈತೆ. ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೊಂದು ನ್ಯೂ ಇಯರ್ಗೆ ಯಾರ್ಯಾರು ಏನೇನು ಪ್ಲ್ಯಾನ್ ಮಾಡಿದ್ರಿ, ಹೆಂಗೆ ಏನೇನು ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ. ಯಾರ್ಯಾರು ಎಷ್ಟೆಷ್ಟು ಎಂಜಾಯ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಾವಂತೂ ನೈಟ್ ಕೇಕ್ ಕಟ್ ಮಾಡಲಿಲ್ಲ, ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದು 10 ಗಂಟೆ ಆಯಿತು. ಸೊ ಹಾಗಾಗಿ ಕೇಕ್ ತರಕಲ್ಲ. ನಮ್ಮ ಹುಡುಗನು 10:30-11 ಗಂಟೆ ಬಂದ. ಸೊ ಅವನಿಗೆ ಹೇಳ್ದಿರ್ತಿದ್ದ, ಅವನು ನೈಟ್ ಏನು NHL ಪೆಟ್ರೋಲ್ ಖಾಲಿ ಆಗಿತ್ತಂತೆ. ಸೊ ಆ ರೀಸನ್ಗೋಸ್ಕರ ಅವನ್ನೇ ಪರೇಶಾನಿದ್ದ. ಬಟ್ ಅವ್ನು ತರ್ತಿದ್ದ, ಬಟ್ ನನಗೂ ನೆನಪಾಗಲಿಲ್ಲ, ಅವನಿಗೂ ನೆನಪಾಗಲಿಲ್ಲ. ಸೊ ಹಾಗಾಗಿ ಮರ್ತಿಬಿಟ್ಟಿವಿ, ಏನು ಮಾಡೋಕ್ಕಲ್ಲ. ನೈಟ್ ಮಾಡೋಣ. ಬಡವಣಗೆರೆ ಅಂತ ಯಾವುದೋ ಫ್ರೆಂಡ್ಸ್. ನಾವು ಮುಂಚೆ ಬೇರೆ ಊರಲ್ಲೆಲ್ಲ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ತಿದ್ರು. ನಂಗೆ ಗೌರ್ಮೆಂಟ್ಸ್ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಲೈಫ್. ನೋಡಿ ಇದೇ ನನ್ನ ಫ್ರೆಂಡ್ಸು ಎಕ್ಸ್ಪಲ್ಸ್ 200 ಹೆಂಗಿದೆ ಅಂತ ಹೇಳಿ. ಬಟ್ ಅವನು ಬ್ಲ್ಯಾಕ್ ಗ್ರೇನೇ ಇಷ್ಟಪಟ್ಟ. ಸೊ ನನಗೆ ವೈಟ್ ರೆಡ್ ತೊಗೊ ಅಂತ ಹೇಳಿದೆ ಅವನಿಗೆ, ಬಟ್ ವೈಟ್ ರೆಡ್ ತೊಗೊಳಲ್ಲ, ಅವನಿಗೇನೋ ಇಷ್ಟ ಆಗಲಿಲ್ಲವಂತೆ. ಗ್ರೇ ಬ್ಲ್ಯಾಕೇ ಇಷ್ಟ ಆಯಿತು ಅಂತ. ಸೊ ಗ್ರೇ ಬ್ಲ್ಯಾಕೇ ತೊಗೊಂಡ ಅವನು, ಯಾಕಂದರೆ ಅವ್ನು ಫೇವ್ರೇಟ್ ಕಲರ್ ಅಲ್ಲ. ಸೊ ಅಂತ ತೊಗೊತಾನೆ. ಬಟ್ ಅವ್ರು ಇನ್ನೂ ಕಾರಲ್ಲಿ ಹಿಂದೆ ಇದ್ದಾರೆ, ನೋಡ್ತಿದ್ದಾರಲ್ಲ ಅಲ್ಲಿ ಇಲ್ಲಿ ಕಾಣಿಸ್ತಿದ್ದಾರೆ. ಇನ್ನೊಂದು ನನ್ನ ಮೊಬೈಲ್ ಚಾರ್ಜ್ ನಿಲ್ಲುತ್ತೋ ಅನ್ನೋದು ಡೌಟ್. ಐಫೋನಲ್ಲ ಚಾರ್ಜೇ ನಿಲ್ಲಲ್ಲ, ಕ್ಯಾಮ್ರಾ ಕೂಡ ಚಾರ್ಜ್ ನಿಲ್ಲ ಫ್ರೆಂಡ್ಸ್. ನನಗೆ ಇನ್ನೊಂದು 2,000 ವಾಚ್ ಟೈಮ್ ಬೇಕು ಫ್ರೆಂಡ್ಸ್. ಪ್ಲೀಸ್ ನಾವು ವಿಡಿಯೋ ಎಲ್ಲರೂ ಫುಲ್ವರೆಗೂ ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದು ಆಗ್ತಿರೂ ನೀವು ಯಾರು ನಂಗೆ ಸಪೋರ್ಟೇ ಮಾಡ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಭಾಳ ಮುಖ್ಯ. ಆ ರೀಸನ್ಗೋಸ್ಕರನೇ ಕೇಳ್ತಾ ಇದ್ದೀನಿ. ನಾವು ಮುಂದೆ ಹೋಗ್ಬೋದಾಗಿತ್ತು, ನಮಗೆ ರೂಟ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕಾರ್ನ ಮುಂದೆ ಬಿಡೋಕ್ಕೆ ಟ್ರೈ ಮಾಡಿದೆ. ನನ್ನ ಫ್ರೆಂಡ್ ಶೇಖರ್ಗೂ ಗೊತ್ತಿಲ್ಲ, ಅವನು ಫಸ್ಟ್ ಟೈಮು. ಸೊ ನಾನೇ ಫಸ್ಟ್ ಟೈಮು. ಸೊ ಇಬ್ಬರು ಫಸ್ಟ್ ಟೈಮ್ ಇದ್ರೆ ರೂಟ್ ಹೆಂಗೆ ಗೊತ್ತಾಗುತ್ತೆ ನಮಗೆ? ಗೊತ್ತಾಗಲ್ಲ. ಇಲ್ಲಿ ಬೈಕರ್ಸ್ ಹೋಗ್ತಾವ್ರೆ. ಈ ನಮ್ಮ ಕರ್ನಾಟಕ ಜನಕ್ಕೆ ಹೇಳಲೇಬೇಡಿ, ಗಾಡಿ ಹೆಂಗೆ ಬೇಕಂಗೆ ತರ್ತಾರೆ ಅಡ್ಡ ತಿಡ್ಡ ಅಂತ. ಫ್ರೆಂಡ್ಸ್ ಇನ್ನೊಂದು, ನಾನು ಮೊನ್ನೆ ಮನೇಲಿ ಇದ್ನಲ್ಲ, ಸೊ ಒಂದೇ ಫಿಲ್ಮ್ನ 2 ಟೈಮ್ಸ್ ನೋಡಿದ್ದೀನಿ. ಶಾದಿ ಮೇ ಜೌಹರಾನ ಅಂತ ಫಿಲ್ಮ್ ಹೆಸರು. ಸೊ ಯಾರೆಲ್ಲ ನೋಡಿರೋ ಕಮೆಂಟ್ ಹಾಕಿ ಫಿಲ್ಮ್ ಹೇಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನೋಡಿ ಕಮೆಂಟ್ ಹಾಕಿ. ನನಗಂತೂ ಫುಲ್ ಫೇವ್ರೇಟ್ ಆಗಿಬಿಟ್ಟೈತೆ. ಒಂದಂತೂ ಅದರಲ್ಲಿ ಒಂದು ಸಾಂಗ್ ಇದೆ, ಅದಂತೂ
ಮರೆಯೋಕ್ಕಾಗಲ್ಲ ನನಗೆ ಆ ಥರ ಸಾಂಗ್ ಇದೆ ಅದು. ಹಂಪ ಅಂದ ಇನ್ನೇನಂದ ಹಂಪ 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 ನೋಡಿ ಹೆಂಗೆ ಬರ್ತಾರೆ ಆಟೋದರಂತೂ ಲೆಕ್ಕನೇ ಇಲ್ಲ. ಹೆಂಗೆ ಬೇಕು ಹಂಗೆ ಬರ್ತಾರೆ ಅಡ್ಡ ತಿಡ್ಡ, ಒಂಚೂರು ರೂಲ್ಸ್ ಫಾಲೋ ಮಾಡೋದು. ಇದು ಯಾವ್ದು ಊರಪ್ಪ? ಬಾ ಮತ್ತೆ ಹಂಸ ಬಂತ. ಈ ಹಂಸ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ಹಂಸ ನೋಡು ಎಷ್ಟಿದಾವೆ ಇಲ್ಲಿ. ಇನ್ನೊಂದು ನನ್ನಂತೂ ಶಾರ್ಟ್ ಕಟ್ಟೇ ಆಗಲ್ಲ, ಲಾಂಗ್ ಕಟ್ಟೆ ನನ್ನ ಬೈಕ್ NS. ಸೊ ಅದೊಂದು ನನಗೆ ಪ್ರಾಬ್ಲಮ್ಮು. ಶಾರ್ಟ್ ಕಟ್ ಆದರೆ ಬೇಗ ಹೆಂಗಾದರೂ ಎತ್ಕೋಬೋದು, ಲಾಂಗ್ ಕಟ್ ಅಲ್ವಾ ಎತ್ಕೊಳ್ಳೋಕೆ ಇಷ್ಟ. ಇದು ರೂಟ್ ಹಂಗೆ ಐತಲ್ಲಪ್ಪ ದೇವ್ರೆ. ಚಳಿನಾ ಅವನ ಮುಂದಾಲಿ ಕಾರ್ ಸೆಂಟ್ರಲ್ಲಿ ನಾ ಹಿಂದೆ ಫಾಲೋ ಮಾಡ್ತೆ ಅಷ್ಟೇ. ಇದೇ ಮೋಸ್ಟ್ಲಿ ಕನಕಪುರ ಅನ್ಸುತ್ತೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನೋಡಿದೆ, ಸ್ವಲ್ಪ ಟೌನ್ ಥರ ಕಾಣಿಸ್ತಲ್ಲ, ಸೊ ಆ ರೀಸನ್ಗೋಸ್ಕರ ಹೇಳಿದೆ. ಬಟ್ ಕನ್ಫರ್ಮ್ ಮಾಡಿ ಹೇಳ್ತೀನಿ ಯಾವುದು ಅಂತ. ಇದೇ ಫ್ರೆಂಡ್ಸ್ ಕನಕಪುರ ಟೌನ್ ಅಂತ ಹಾಕೋರಲ್ಲಿ. ಯಾಕಡೋ ನಾವು ಶೇಖರ ಅಲ್ಲಿ ಹೊಲತನ ಅವ ಹೋಗ್ತಾ ನನಗೆ ಗೊತ್ತಿಲ್ಲ ಅಲ್ಲಿ ರೂಟ.